ಮತ್ತೊಂದು ಕಡೆ ಸಿಜೆ ರಾಯ್ ಅವರು ಕೋಲಾರದಲ್ಲಿ ಒಂದು ಕನಸಿನ ಗಾಲ್ಫ್ ರೆಸಾರ್ಟ್ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ರು. ಬಂಗಾರಪೇಟೆ ತಾಲೂಕಿನ ಹಂಚಾಳ ಬಳಿ ಇರುವಂತಹ ಒಂದು ಗಾಲ್ಫ್ ರೆಸಾರ್ಟ್. ಸುಮಾರು 250 ಎಕರೆ ಪ್ರದೇಶದಲ್ಲಿ 18 ಹೋಲ್ಗಳ ಗಾಲ್ಫ್ ರೆಸಾರ್ಟ್ ಸಿದ್ಧ ಆಗ್ತಾ ಇತ್ತು. 2012-13 ಆರಂಭ ಆಗಿದ್ದಂತ ಗಾಲ್ಫ್ ರೆಸಾರ್ಟ್ ಇದು. ಬಟ್ ವಿಚಾರ ಏನು ಅಂತಂದ್ರೆ ಸರ್ಕಾರಿ ಜಾಗ ಒತ್ತುವರಿ ಆರೋಪದ ಅಡಿ ವಿವಾದ ಕೂಡ ಇತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಜನನೇ ಇದಕ್ಕೆ ಬೇಕಾಗುತ್ತೆ, ಇದನ್ನೆಲ್ಲ ನಿರ್ವಹಿಸೋದಕ್ಕೆ. ಗಾಲ್ಫ್ ರೆಸಾರ್ಟ್ನೆಲ್ಲ ಸುಮಾರು 800 ಜನ ಸಿಬ್ಬಂದಿ ಇದ್ರು. ಜಿಯೋನ್ ಹಿಲ್ಸ್ ಕಂಪನಿಯಿಂದ ಇದರ ನಿರ್ವಹಣೆ ಆಗ್ತಾ ಇತ್ತು. ಕಾನ್ಫಿಡೆಂಟ್ ಗಾಲ್ಫ್ ರೆಸಾರ್ಟ್ನ ನಿರ್ವಹಣೆಯನ್ನ ಜಿಯೋನ್ ಹಿಲ್ಸ್ ಕಂಪನಿ ನಿರ್ವಹಿಸ್ತಾ ಇತ್ತು. ಈಗಲೂ ಕೂಡ ಅದೇ ಪ್ರಾಜೆಕ್ಟಲ್ಲಿ ಇದ್ರು ಅಂತ ನಿನ್ನೆ ಅವ್ರ ಸಹೋದರ ಮಾತನಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದ ಪ್ರಾಜೆಕ್ಟಲ್ಲಿ ಗಾಲ್ಫ್ ರೆಸಾರ್ಟ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಅವ್ರು ಮಾತನಾಡಿದರು. ಬಂಗಾರಪೇಟೆ ಹತ್ರ ಬಳಿ ಅವರು ಹೇಳಿದರು. ನಾವು ಪ್ರತಿನಿಧಿ ರಾಜೇಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಸಿಜೆ ರಾಯ್ ಅವ್ರಿಗೆ ಸಂಬಂಧಪಟ್ಟಂಥ ಕಾನ್ಫಿಡೆಂಟ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಒಂದು ಗಾಲ್ಫ್ ರೆಸಾರ್ಟು ಕೋಲಾರದಲ್ಲೂ ಕೂಡ ಇದೆ. ನಾನು ಇವತ್ತು ಅದೇ ಒಂದು ಗಾಲ್ಫ್ ರೆಸಾರ್ಟ್ ಮುಂದೆ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದನ್ನು ಜಿಯೋನ್ ಹಿಲ್ಸ್ ಗಾಲ್ಫ್ ರೆಸಾರ್ಟ್ ಅಂತ ಹೇಳಿ, ಇದು ಕಾನ್ಫಿಡೆಂಟ್ ಗ್ರೂಪ್ಗೆ ಸಂಬಂಧಪಟ್ಟಂಥದ್ದು. ಕರ್ನಾಟಕದಲ್ಲಿರುವಂಥ ಏಕೈಕ ಬೃಹತ್ ಆದಂಥ ಗಾಲ್ಫ್ ರೆಸಾರ್ಟ್ ಇದು. 18 ಹೋಲ್ಗಳ ಒಂದು ಗಾಲ್ಫ್ ರೆಸಾರ್ಟು. ಇದನ್ನು 2012-13 ಇಸ್ವಿಯಲ್ಲಿ ಇದೊಂದು ಗಾಲ್ಫ್ ರೆಸಾರ್ಟನ್ನು ಆರಂಭ ಮಾಡ್ತಾರೆ. ಸುಮಾರು 250 ಎಕರೆ ವಿಶಾಲವಾದಂಥ ಪ್ರದೇಶದಲ್ಲಿ ಈ ಒಂದು ರೆಸಾರ್ಟನ್ನು ಆರಂಭ ಮಾಡ್ತಾರೆ. ಆರಂಭದಲ್ಲಿ ಸಾಕಷ್ಟು ವಿವಾದಗಳು ಕೂಡ ಈ ಒಂದು ರೆಸಾರ್ಟನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಈ ಒಂದು ರೆಸಾರ್ಟ್ ಸಾಕಷ್ಟು ಸದ್ದನ್ನು ಕೂಡ ಮಾಡಿತ್ತು. ಜೊತೆಗೆ ಇದಾದ ನಂತರದಲ್ಲಿ ಆಗಾಗ ಅಂದರೆ 6 ತಿಂಗಳಿಗೊಮ್ಮೆ ಈ ಒಂದು ರೆಸಾರ್ಟ್ಗೆ ಅವರು ಸಿಜೆ ರಾಯ್ ಅವರು ಬಂದು ಹೋಗ್ತಿದ್ರು. ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಈ ಒಂದು ಗಾಲ್ಫ್ ರೆಸಾರ್ಟ್ಗೆ ಬಂದು ಹೋಗಿದ್ದರು. ಅವರನ್ನು ವಿಶೇಷ ಅತಿಥಿಯಾಗಿ ಇದೇ ಸಿಜೆ ರಾಯ್ ಅವರು ಕರ್ಕೊಂಬಂದಿದ್ದರು. ಮತ್ತು ವಿಶೇಷವಾಗಿ ಈ ಒಂದು ಗಾಲ್ಫ್ ರೆಸಾರ್ಟ್ನಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ತಮ್ಮ ವಿಲ್ಲಾಗಳನ್ನು ಹೊಂದಿದ್ದಾರೆ. ಹಾಗಾಗಿ ಒಂದು ಗಾಲ್ಫ್ ರೆಸಾರ್ಟ್ ಏನು ಸಿಜೆ ರಾಯ್ ಅವರ ಮಟ್ಟಿಗೆ ಹೇಳೋದಾದರೆ ಇದೊಂದು ಅವರ ಕನಸಿನ ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಒಂದು ರೆಸಾರ್ಟನ್ನು ಆರಂಭ ಮಾಡಿದರು. ಆದರೆ ಅವರು ನಿರೀಕ್ಷಿತ ಮಟ್ಟದಲ್ಲಿ ಇದು ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ. ಆದರೆ ಅದರ ನಿರ್ವಹಣೆಯನ್ನು ಸದ್ಯ ಏನು ಜಿಯೋನ್ ಹಿಲ್ಸ್ ಕಂಪನಿಯವ್ರಿಗೆ ಬಿಟ್ಕೊಟ್ಟಿರುವಂಥದ್ದು. ಉಳಿದಂತೆ ಈ ಒಂದು ಕಂಪ್ಲೀಟ್ ರೆಸಾರ್ಟ್ ಇವತ್ತಿಗೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಒಡೆತನದಲ್ಲೇ ಇರುವಂಥದ್ದು. ಸದ್ಯ ಅವರ ಏನು ಆತ್ಮಹತ್ಯೆ ಇಲ್ಲೂ ಸಾಕಷ್ಟು ಅವರ ಸಿಬ್ಬಂದಿಗಳಿಗೆ ಅವರಿಗೆ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಸದ್ಯ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಇರುವಂಥದ್ದು. ಸದ್ಯ ಈ ಒಂದು ರೆಸಾರ್ಟ್ನಲ್ಲೂ ಕೂಡ ಅಲ್ಲಿನ ಸಿಬ್ಬಂದಿಗಳಲ್ಲೂ ಕೂಡ ಆ ಒಂದು ಏನು ಸಿಜೆ ರಾಯ್ ಅವರ ಆತ್ಮಹತ್ಯೆ ಅವರಲ್ಲಿ ಒಂದು ರೀತಿಯ ಮರುಕವನ್ನು ಉಂಟು ಮಾಡಿರುವಂಥದ್ದು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಸಿಜೆ ರಾಯ್ ಅವರ ಒಡೆತನದ ಏನು ಕೋಲಾರದಲ್ಲಿದ್ದಂಥ ಕೋಲಾರ ಬಂಗಾರಪೇಟೆ ತಾಲೂಕು ಹಂಚಾಳ ಗೇಟ್ ಬಳಿ ಇದ್ದಂಥ ಒಂದು ಗಾಲ್ಫ್ ರೆಸಾರ್ಟ್ ಏನಿದೆ ಅದು ಕೂಡ ಅವರ ಒಂದು ಕನಸಿನ ರೆಸಾರ್ಟ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇವತ್ತು ಅವರನ್ನು ಕಳ್ಕೊಂಡಂಥ ಇಲ್ಲಿನ ಸಿಬ್ಬಂದಿಗಳು ಸುಮಾರು 800ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಈ ಒಂದು ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಾರೆ. ಸದ್ಯ ಅವರೆಲ್ಲರಲ್ಲೂ ಕೂಡ ಒಂದು ರೀತಿಯ ಆತಂಕ ಮನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.